100 rupees ಕೊಡಬೇಕಾಗುತ್ತೆ. ಅಲ್ಲ ಬರೀ ಎಂಟ್ರಿ ಆದರೆ ಪ್ರವೇಶ ಶುಲ್ಕ 150 ರೂಪಾಯಿ. ಫಾರಿನ್ ಔಟ್ಸ್ ಯಾರಾದರೂ ಬಂದರೆ 100 rupees ಇದೆ. ಬರ್ದಿದೆ ಮರಿಯಾನೆ ಇದೆ. ಫಸ್ಟ್ ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ. ಮರಿಯಾನೇ ಮಾತಾಡ್ಸ್ಕೊಂಡು ಹೋಗೋಣ. ಅಲ್ಲಿ ಹೆಸರು ಬರ್ದಿದ್ದಾರೆ ಅನ್ಸುತ್ತೆ. ಇದು ಐರಾವತ ನೋಡಿ, ಐರಾವತ. ವೆರಿ ಗುಡ್, ವೆರಿ ಗುಡ್. ಐರಾವತ ಹೇಗೆ ನೋಡಿ, ಹಾಯ್ ಹೆಂಗೆ ಮಾಡ್ತಾಯಿದೆ. ಇದ್ರ ಹೆಸರು ಐರಾವತ. ಗಂಡನೇ ಇದೆ. ವರ್ಷ ಆಗಿದೆ. 28 ವರ್ಷನಾ? ಹಾಂ, ಹಾಯ್ ಹಾಯ್. ವಾವ್, ವೆರಿ ನೈಸ್, ವೆರಿ ನೈಸ್. ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿ ಪಳಗಿಸಿದ್ದಾರೆ ಅಂತ ಅನ್ಕೊಳ್ತೇನೆ. ನೋಡಿ ಸಾಗರ ಗಂಡನ ನೋಡಿ. ವಾವ್, ನೈಸ್. ಹೌದು, ತುಂಟ ತುಂಟ ಸ್ನಾನ ಮಾಡ್ಕೊಂಡ್ಬಂದೆ. ಇಲ್ಲಿ ಮಣ್ಣೆ ಅಂತ ಈಗ ನಾವು ಇದರಿಂದ ಈಗ ನೆಕ್ಸ್ಟ್ ನಾವು ಹೋಗುವಂಥದ್ದು. ಸೊ ಈಗ ನಾವು ಅಲ್ಲಿಗೆ ಹೋಗುವಂಥದ್ದು ಸ್ನಾನ ಮಾಡುವಂಥ ಜಾಗ ತೋರಿಸ್ತೇನೆ ನೋಡಿ. ಈ ಆನೆನ ನೀವು ಸ್ನಾನ ಮಾಡಿಸ್ಬೇಕು ಅಂದರೆ ನೀವು 100 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ಆನೆನ ನೀವು ಸ್ನಾನ ಮಾಡಿಸ್ಬಹುದು. ಸೊ ನೋಡಿ ಹೆಂಗೆ ಸ್ನಾನ ಮಾಡ್ಕೊಂಡು ಹೆಂಗೆ ಬರ್ತಾಯಿದೆ ನೋಡಿ. ಓ ನೋಡಿ, ಕೆಲವೊಬ್ರು ಹೆಂಗೆ ಬರ್ತಾಯಿದೆ ನೋಡಿ. ಚಿಕ್ಕದು ಕಾಣಿಸ್ತದೆ, ಮರಿ ಎಲ್ಲ ಚಿಕ್ಕದು. ಚಿಕ್ಕನೆ ಹೇಗೆ ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಗಂಡ ಆನೆ ವೆರಿ ನೈಸ್. ಎಷ್ಟು ವರ್ಷ ಇದಕ್ಕೆ? 45 ವರ್ಷ ಅಲ್ಲ? ನೈಸ್. ನೋಡಿ ಹೆಂಗ್ ಕೂತಿದೆ ನೋಡಿ ಅದು. ಜಲಪಾತ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದೆ ಟಿಕೆಟ್ ಇದೆಯಾ ಅಂತ. ಹೆವಿ ರಶ್ ಇದೆ.
ತುಂಬ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ಹೇಗೆ ಎಷ್ಟು ರಶ್ ಇದೆ ಅಂತೇಳಿ. ಟಿಕೆಟಿಗೆ 20 ರೂಪಾಯಿ ಒಬ್ಬರಿಗೆ ಎಂಟ್ರಿ ಟಿಕೆಟ್. ಸೊ ನೋಡುವ, ನೋ ಎಂಟ್ರಿ ಫಾರ್ ದ ವೆಹಿಕಲ್ ಒಳಗಡೆ. ಓಕೆ ಸರಿ, ಇಲ್ಲಿ ಟಿಕೆಟ್ ಕೌಂಟ್ರು. ಸೊ ಟಿಕೆಟ್ ಕೌಂಟ್ರು ನೋಡಿ, ಒಬ್ಬರಿಗೆ 20 ರೂಪಾಯಿ. 20 ರೂಪಾಯಿ ಟಿಕೆಟ್ ಕೊಟ್ಟು ಜೋಗ ಜಲಪಾತವನ್ನು, ನೀರು ಧುಮುಕುವುದನ್ನು ನೋಡಲಿಕ್ಕೆ ಬರ್ತಾ ಇದ್ವಿ. ಇಲ್ಲಿ ಮುಂಚೆ 2 ರೂಪಾಯಿ ಇತ್ತು ಟಿಕೆಟು ಒಳಗಡೆ ಹೋಗ್ಲಿಕ್ಕೆ. ಈಗ ಅದನ್ನು 200% ಜಾಸ್ತಿ ಮಾಡವ್ರೆ. ಸೊ ಖುಷಿ ವಿಚಾರ ಅದು. DC ಅವರಿಗೆ ಈ ಮೂಲಕ ಕೃತಜ್ಞತೆಯನ್ನು ತಲುಪಿಸ್ತೀವಿ. 20 ರೂಪಾಯಿ ಮಾಡಿದರೆ ಅದನ್ನು ನೆಕ್ಸ್ಟ್ ಬರ್ಬೇಕಾದ್ರೆ 200 ರೂಪಾಯಿನೂ ಮಾಡಿ, ಆಯಿತಾ? ನೋಡಿ ಹೋಗ್ತಾ ಇದ್ದೀವಿ. ಈಗ ಅಷ್ಟು ನೀರಿಲ್ಲ, ಬಟ್ ನೋಡಬಹುದು. ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ, ಅಷ್ಟು ನೀರಿಲ್ಲ. ಓಕೆ, ಸೀದಾ ಇಲ್ಲ ಆಯ್ತಾ? ಈ ಕಡೆ ತೋರಿಸ್ತೀನಿ. ಎಲೈಟ್ 1 ಅವರ್ದಲ್ಲಿ ರೂಮನ್ನು ಮಾಡಿದ್ದೀವಿ. ನೋಡಿ ಹೇಗಿದೆ ಅಂತ ತೋರಿಸ್ತೇನೆ. ಜಾಫರ್ ರೆಡಿ ಆಗ್ತಾ ಇದ್ದಾರೆ, ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಸ್, ಈಸ್ ರೆಡಿ. ಸೊ ಹೇಗಿದೆ ನೋಡಿ, 2 ಬೆಡ್ ಇದೆ. ಚೆನ್ನಾಗಿದೆಯಲ್ಲ? ಎಸ್. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನೊಂದು ರೂಮಿಗೆ ಹೋಗ್ತಾನೆ. ಇಲ್ಲಿ ನೋಡಿ, ಎಸ್, ಇವರು ಯುದ್ಧಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಸರಿ ಸರಿ ಬಾಯ್ ಸರ್. ಎಸ್, ಅದಲ್ಲ ಲಾಸ್ಟ್. ಮ್ಯಾಂಗೋ ಫಾರೆಸ್ಟ್ ಕಡ್ಲವನಕ್ಕೆ ಸ್ವಾಗತ ಅಂತ ಹಾಕಿದ್ದಾರೆ. ಸೊ ಈಗ ಇದ್ರ ಮುಖಾಂತರ ಹೋಗ್ತಾ ಇದೀವಿ. ಬನ್ನಿ ಸರ್, ವೆಲ್ಕಮ್ ಮಾಡಲಿಕ್ಕೆ 2 ಜನ ಇದ್ದಾರೆ ಇಲ್ಲಿ, VIP ಗಳು. ಇವ್ರು ನಾವು ದಾಟ್ಕೊಂಡು ಮುಂದೆ ಸಾಗಬೇಕು ಪಯಣ. ಮ್ಯಾಂಗ್ರೋವ್ ನೋಡಿ, ಇಲ್ಲೊಂದು ಹೋಗ್ತಾ ಇದ್ದಾರೆ ಎಲ್ಲಿ. ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಹೋಗ್ತಾ ಇದೀವಿ. ಟಿಕೆಟ್ ಇದೆ. ಎಷ್ಟಂತೆ? ಸೊ ಶರಾವತಿ ಕಾಟ್ಲಾ ನಡಿಗೆ ಇದ್ರಲ್ಲಿ ಚೆನ್ನಾಗಿರುತ್ತೆ. ಈಗ ನಡಿಗೆ ಪಯಣ ಸಾಗಿದೆ. ಸೊ ನೋಡಿ ಹೇಗಿದೆ ಫಾರೆಸ್ಟ್.
ಕಡೆ ಬಂದಾಗ ಒಂದ್ಸರಿ ಇಲ್ಲಿ ವಿಸಿಟ್ ಆಗಿ, ತುಂಬ ನೇಚರ್ ಸವಿಯುವಂಥ ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟ. ಬಿಲ್ಕುಲ್ ಬಿಲ್ಕುಲ್. ನೋಡಿ ಇಲ್ಲಿ ಹೆಸರುಗಳನ್ನೆಲ್ಲ ಹಾಕಿದ್ದಾರೆ. ಇಲ್ಲಿ ತುಂಬ ಯಾವ್ಯಾವ ಸಸ್ಯಗಳು ಇಲ್ಲಿದ್ದಾರೆ ಅಂತೇಳಿ. ಪಯಣ ನಾವು ಮಿಸ್ ಮಾಡ್ಕೋತಿದ್ವಿ ಮಳೆ ಬಂದಿಲ್ಲ. ಎಸ್. ಸೊ ಈಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೋಡಿ, ಈ ಕಡೆನೂ ನೀರೇ ಅಂಡ ಚಿಕ್ಕದಾಗಿ ಏನಿಲ್ಲ, 1 ಅಡಿ 2 ಅಡಿ ಇರ್ಬೋದು. ಅದೇ ಥರ ಈ ಕಡೆ ಹೋದ್ರೂ ಇದು ನೀರೇ. ಇದ್ರ ನೀರಿನ ಮಧ್ಯದಲ್ಲಿ ಈ ಥರ ಫುಡ್ ಬ್ರಿಡ್ಜನ್ನು ಮಾಡಿದ್ದಾರೆ. ಫುಡ್ ಬ್ರಿಡ್ಜ್ ಮುಖಾಂತರ ಬೆಳಗ್ಗೆ ಬರಬೇಕು, ಇದನ್ನು ಇಲ್ಲ ಅಂದರೆ ಸಂಜೆ ಬರಬೇಕು. ಈ ಮಳೆಗಾಲದಲ್ಲಿ ಬಂದಿರೋದ್ರಿಂದ ನಮಗೆ ತುಂಬ ಖುಷಿ ಕೊಡ್ತಾ ಇದೆ ನೇಚರನ್ನು ಸವಿಲಿಕ್ಕೆ. ಸಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ನೋಡಿ, ಬೋಟಲ್ಲಿ ನೀರು ತುಂಬಿದೆ, ಹಂಗಾಗಿ ಬೋಟ್ ಇಲ್ಲೇ ಉಳಿದಿದೆ. ಸತ್ಯಂ ಶುಭಂ ಸುಂದರಂ ಈ ಬೋಟ್ ಹೆಸರು. ನೋಡಿ, ಈಗೆಲ್ಲ ಇವರು ಪಯಣಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಬೋಟು ಹತ್ರಿ ಬೋಟ್ ಹತ್ತಿ ಹೋಗದೆ ಹತ್ರಿ ಬೋಟ. ಎಸ್, ನೋಡಿ ಹತ್ತಾ ಇದ್ದಾರೆ, ಬೋಟ್ ಪಯಣ. ನೋಡಿ, ಬೋಟಿಂಗ್ ಮಾಡುವಂಥ ಸ್ಥಳ, ಬಟ್ ಈಗ ಪ್ರೆಸೆಂಟ್ಲಿ ಇಲ್ಲ. ಹೋಗ್ಲಿ, ಸ್ಟಾಪ್ ಓಷನ್ಸ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಓವರ್ ಬ್ರಿಡ್ಜ್ ನೋಡಿ, ಅತ್ಯಂತ ಉದ್ದವಾದಂಥ ಬ್ರಿಡ್ಜ್ ಇದು. ದಾಟ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಹೆಂಗಿದೆ ನೋಡಿ. ವೆರಿ ನೈಸ್ ಪ್ಲೇಸ್, ಯು ನೋ. ಸೊ ನಾನು ನೋಡಿದೆ, ಮಾತಾಡ್ಸ್ಕೊಂಡೇ ಬಂದಿದ್ದೆ ಈ ಕಡೆ. ನೋಡಿ, ಏನಿಲ್ಲ, ನಡೀರಿ ಆರಾಮಾಗಿ. ಏನು ಒಂದು 60 ಅಡಿ ಮೇಲೆ ನಡೀತಾರೆ, 3 ಅಡಿ ಇಲ್ಲ ಅದು. ನೋಡಿ, ಸೊ ಎಕೋ ಬೀಚಿಗೆ ಹೋಗ್ತಾ ಇದ್ದೀವಿ ಈಗ. ಹೊನ್ನಾವರ ಇಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಬೀಚಿಗೆ ಬಿಡ್ತಾ ಇಲ್ಲ, ಬಟ್ ಸೀನರಿಯನ್ನು ನೋಡಿಕೊಂಡು ಬರ್ಬೋದು ಅಷ್ಟೇ. ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಒಳಗಡೆ ಎಲ್ಲೂ ಬಿಡ್ತಾ ಇಲ್ಲ. ಸೊ ಯಾಕೆಂದರೆ ಇಷ್ಟು ಚೆನ್ನಾಗಿದೆ, ಬಟ್ ಈಗೆಲ್ಲೂ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಸಮುದ್ರಕ್ಕೆ ಇಳಿಲಿಕ್ಕೆ ಬಿಡ್ತಾ ಇಲ್ಲ, ಬಟ್ ಹೊರಗಡೆಯಿಂದ ನೀವು ನೋಡ್ಬೋದು ಅಷ್ಟೇ.
ಮುಂಗಾರು ಮಳೆಯ ಆರಂಭದ ತಿಂಗಳ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸಮುದ್ರ ಅಲೆಗಳು ಅಬ್ಬರ ತೀವ್ರವಾಗಿರುವುದರಿಂದ ಸಮುದ್ರಕ್ಕಿಳಿಯುವುದನ್ನು ನಿಷೇಧಿಸಲಾಗಿದೆ. ಈ ಸಂದರ್ಭ ಸಮುದ್ರದ ಅಲೆಗಳ ಜೀವಕ್ಕೆ ಅಪಾಯಕರ. ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಸೊ ಹಾಗಾಗಿ ನೋಡಿ, ಗಾಡ್ ಬಂದ್ರು ನೋಡಿ. ಇದು ಮುರುಡೇಶ್ವರ ಟೆಂಪಲ್ ನೋಡಿ ಹೇಗಿದೆ. ಅದ್ಭುತವಾದ ದೇವಸ್ಥಾನ, ಕಡಲಿನ ತೀರದಲ್ಲಿರುವಂಥ ದೇವಸ್ಥಾನ. ಇದು ಬಹಳಷ್ಟು ಮಂದಿ ನೋಡಿದಿರಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್ ಟು ಸಿ ದಿಸ್ ಟೆಂಪಲ್. ಇಲ್ಲಿ ಶಿವನ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ. ನೋಡಲಿಕ್ಕೆ 2 ಟನ್ ಸಾಲಲ್ಲ, ಬಟ್ ಅದು ಕೆಲಸ ಕಾರ್ಯಗಳು ನಡೀತಾ ಇದೆ. ನಾನು ನಿಮಗೆ ಈಗ ತೋರಿಸ್ತೇನೆ. ವರ್ಕಿಂಗ್ ಇಸ್ ಪ್ರೋಗ್ರೆಸ್, ಬಟ್ ಭಾಳ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೋಡಿ ತೋರಿಸ್ತೇನೆ. ಇಲ್ಲಿ ನೀವು ಈಗೆಲ್ಲ ಸೆಪ್ಟೆಂಬರ್ ತಿಂಗಳಲ್ಲ, ಮಳೆ ಹೆಚ್ಚಾಗಿರೋದ್ರಿಂದ ಯಾವುದು ಕೂಡ ನೀರಿಗೆ ಬಿಡ್ತಾ ಇಲ್ಲ ಇಲ್ಲಿ ಮುರುಡೇಶ್ವರ. ಸೊ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಸ್ಟ್ಯಾಚ್ಯೂ. ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದರ ಆಪೋಸಿಟ್ ಅಲ್ಲೇ ಈ ಕಡಲ ತೀರಗಳು ಕಾಣಿಸ್ತಾ ಇದೆ ನೋಡಿ. ಇದು ಆಪೋಸಿಟ್ ಹೇಗಿದೆ ಮುರುಡೇಶ್ವರ. ಇಲ್ಲ ಅಷ್ಟು ಅಲೆಗಳಿಲ್ಲಪ್ಪ ಅಲ್ವಾ, ಕಮ್ಮಿ ಇದೆ ಇಲ್ಲಿ.